ಸರ್ ಈಗ ಒಂದು ಸ್ಟೇಟ್ಮೆಂಟ್ ಆಚೆ ಓಡಾಡ್ತಾ ಇದೆ, ಗಿಲ್ಲಿ ಬಡವನ್ ಗಿಟಪ್ ಹಾಕಿ ಗೆದ್ಬಿಟ್ರು ಅಂತ ಅಶ್ವಿನಿ ಗೌಡ ಮ್ಯಾಮ್ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಸೊ ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಸ್ವಲ್ಪ ನಿಮ್ಗೂ ಗಿಲ್ಲಿಯವ್ರಿಗೂ ಫ್ರಿಕ್ಷನ್ ಮುಂಚೆಯಿಂದನೂ ಇದ್ದಿದ್ದೆ, ಅಥವಾ ಆಚೆನೂ ನೀವು ಕೊಟ್ಟಿರೋ ಸ್ಟೇಟ್ಮೆಂಟ್ಸ್ ಎಲ್ಲ ಗಿಲ್ಲಿಗೆ ನೆಗೆಟಿವ್ ಆಗಿ ಅಂದ್ರೆ ಆಪೋಸಿಟ್ ಅಲ್ಲೇ ಕೊಟ್ಟಿದ್ದೀರಾ. ಸೊ ಹಾಗಾಗಿ ಆ ಸ್ಟೇಟ್ಮೆಂಟ್ಗೆ ಏನ್ ಜಸ್ಟಿಫಿಕೇಶನ್ ಕೊಡ್ತೀರಾ? ಈಗ ಡಾಕ್ಟರ್ ರಾಜ್ಕುಮಾರ್ ಸರ್ ಒಂದು ಮಾತಾಡ್ತಾ ಇದ್ರೆ ಅದು ಹಾರ್ಟ್ಲಿ, ಆಮೇಲೆ ಅವ್ರು ಒರಿಜಿನಲ್ ಗುಣದಿಂದ ಮಾತಾಡ್ತಾ ಇದ್ರು. ಅಂದ್ರೆ ಅದರಲ್ಲಿ ಒಂದೊಂದ್ರಲ್ಲೂ ಜನ ಸಂಪಾದನೆ ಮಾಡೋ ಮಾತಿರುತ್ತೆ. ಅಂದ್ರೆ ಅದು ಒರಿಜಿನಲ್ ಆಗಿತ್ತು. ಅಂದ್ರೆ ಒಬ್ಬೊಬ್ರು ಏನಂದ್ರೆ ಅದನ್ನೇ ಅನುಕರಣೆ ಮಾಡ್ಕೊಂಡು ಒಂದೊಂದು ಡೈಲಾಗ್ ಹೊಡೆದ್ರೆ ಹಂಗೆ ವಿಸಿಲ್ ಹೊಡಿಬೇಕು ಜನ. ತಳಕ್ ಬಳಕ್ ಮಾತು, ಸುಮ್ನೆ ಅಭಿಮಾನಿಗಳೇ ದೇವ್ರು ಅಂತ ಟಾಪ್ ಮಾತುಗಳು, ಆಮೇಲೆ ಏನೇನ್ ಮಾತಾಡಿದ್ರೆ ಜನಗಳು ಬಕ್ರಗಳು ಬೀಳ್ತಾರೆ ಅನ್ನೋದು, ಆ ತರ ಎಲ್ಲ ಟ್ರೈಂಡ್ ಆಗಿ ಬಂದಿದ್ರು. ಅದು ಹೆಸರು ಹೇಳಲ್ಲ ಅವರು, ಅರ್ಥ ಆಯ್ತಾ? ಅದೇನಾಗುತ್ತೆ, ಬರ್ತಾ 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 ಅವ್ರನ್ನ ದೇವ್ರ ತರ ನೋಡಂಗೆ ಮಾಡ್ತಾರೆ. ಬಿಗ್ ಬಾಸ್ ಟೀಮ್ ಅವರು ಫಸ್ಟ್ ಒಳ್ಳೆಯವ್ರಂತ ತೋರಿಸ್ತಾರೆ, ಲಾಸ್ಟ್ ಅಲ್ಲಿ ಅವ್ರು ಮಾಡಕ್ ಕೆಟ್ಟದ್ದು ತೋರಿಸ್ತಾರೆ. ಅದ್ರಲ್ಲಿ ಕೆಟ್ಟದ್ದು ಮಾಡಿದಾಗ ರಜತ್ ಬೈದು ಇರ್ತಾರೆ, ತಿರ್ಗಾ ಅವ್ರನ್ನು ಆಚೆ ಬಜಾರ್ ಅವ್ರದ್ದು ಓಡ್ತಾ ಇದೆ ಅಂತ ವಾಪಸ್ ಚೇಂಜು ಆಗೋಗ್ತಾರೆ. ಅವನಿಂದನೇ ಜೈ ಜೈ ಅನ್ಕೊಂಡು ಹೋಗ್ತಾರೆ. ನಾವು ಯಾಕಂದ್ರೆ ರೇಸಲ್ಲಿ ಓಡಿ ಗೆಲ್ಲ ಕುದುರೆ ಹಿಂದೆ ಹೋಗಿ ಜೂಜ್ ಕಟ್ತಾರಲ್ಲ, ಅವ್ರು ನಾವಲ್ಲ. ನಮ್ಗೆ ಹಾರ್ಟ್ಲಿ ಯಾರು ಒಳ್ಳೆಯವರು, ಒಳ್ಳೆತನ, ಅವ್ರು ಒಳ್ಳೆ ಗುಣ ಇದೆ, ಆಮೇಲೆ ಹಾರ್ಡ್ ವರ್ಕ್, ಅವ್ರನ್ನೇ ನಾವು ಸಪೋರ್ಟ್ ಮಾಡೋದು.